ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ಗ್ಯಾರಂಟಿ ಒಂದೇನು ನೀವು 4 ಪರೋಟ ತಿಂತೀರಾ. ತುಂಬಾ ಸುಲಭವಾಗಿ ಹೊಸ ವಿಧಾನದಲ್ಲಿ ಆಲೂ ಪರೋಟ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಪಕ್ಕ ಇದರ ಫ್ಯಾನ್ ಆಗ್ತೀರಾ ನೀವು, ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇವಾಗ ಈ ಆಲೂ ಪರೋಟ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಅರ್ಧ kg ಆಗುವಷ್ಟು ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿನಿ. ಕುಕ್ಕರ್ದಲ್ಲಿ ಸಾಫ್ಟಾಗಿ ಕುದಿಸ್ಕೊಳ್ಳಿ, ಮತ್ತು ಸ್ವಲ್ಪ ಕೂಡ ಗಂಟು ಇರಬಾರ್ದು, ಆ ರೀತಿ ನೀವಿಲ್ಲಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದರಲ್ಲಿ ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ನಾನು ಸಣ್ಣದಾಗಿ ಕೈಲಿಂದನೇ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಓಕೆ ನೋಡಿ, ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು. ಮತ್ತು ಹಸಿ ಶುಂಠಿ ಹಾಕ್ತಿದ್ದೀನಿ. ಇದರಲ್ಲಿ ಹಸಿ ಶುಂಠಿ ಮಿಸ್ ಮಾಡದೆ ಹಾಕಿ ಇತ್ತಂದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದರಲ್ಲಿ ಅಂತ. ಓಕೆ ನೋಡಿ, ಹಸಿ ಶುಂಠಿ ಹಾಕೊಂಡಾಗಿದೆ. ಇವಾಗ ಇದರಲ್ಲಿ ಮೇನ್ ಪಾಯಿಂಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ನಾವು ಊಟ ಮಾಡಿದ್ಮೇಲೆ ತಿಂತೇವಲ್ಲ ಆ ಸೋಪ್ ಹಾಕ್ತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಆಮ್ಚೂರು ಪೌಡರ್ ಹಾಕ್ತಿದ್ದೀನಿ. ಈ ಸೋಪು ಆಮ್ಚೂರು ಪೌಡರ್ ಮಿಸ್ ಮಾಡದೆ ಹಾಕಬೇಕು ನೀವು ಇದರಲ್ಲಿ. ಮತ್ತು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕ್ತಿದ್ದೀನಿ. ಮತ್ತು 1 ರಿಂದ 2 ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ, 1 ಚಮಚ ಆಗುವಷ್ಟು ಧನಿಯಾ ಪೌಡರ್, 1 ಚಮಚ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ, ಮತ್ತು ಒಂದು ಸ್ವಲ್ಪನೇ ಕಾಂದಾ ಲಸೂನ್ ಮಸಾಲ ಹಾಕ್ತಿದ್ದೀನಿ. ಕಾಂದಾ ಲಸೂನ್ ಮಸಾಲ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಹಿಟ್ಟಿನಲ್ಲಿ ಹೋದರೆ ಉಪ್ಪು ಖಾರ ಕಮ್ಮಿ ಆಗುತ್ತೆ, ಹೀಗಾಗಿ ಹಿಟ್ಟಿನಲ್ಲಿ ನೀವು ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ ನಾನಿಲ್ಲಿ. ಎಷ್ಟು ಗೋಧಿ ಹಿಟ್ಟು ಹಾಕೋಬೇಕಂದ್ರೆ ಇಲ್ಲಿ ನಾವು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲ ನೋಡ್ಕೊಂಡು ನೀವು ಇಲ್ಲಿ ಹಿಟ್ಟನ್ನ ಹಾಕ್ಕೊಳ್ಳಿ. ಮತ್ತು ನಾದೋದಕ್ಕೆ ಒಂದು ಸ್ವಲ್ಪ ಕೂಡ ನೀವು ಇಲ್ಲಿ ನೀರು ಹಾಕಬಾರ್ದು, ಅಂದರೆ ಸೇರಿಸಬಾರ್ದು, ಹಾಗೆಯೇ ನಾದ್ಕೊಳ್ಳಿ. ಮತ್ತು ಒಂದು ಸ್ವಲ್ಪನೇ ಗಟ್ಟಿಯಾಗಿ ಇರಲಿ, ಆ ರೀತಿ ನಾದ್ಕೋಬೇಕಾಗುತ್ತೆ. ನೀವಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಾಗಿದೆ. ಒಂದು ಸ್ವಲ್ಪ ಕೂಡ ನಾನು ಇದಕ್ಕೆ ನೀರು ಸೇರಿಸಿಲ್ಲ. ಒಂದು 10 ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಟ್ಟಿದ್ದ. ಇವಾಗ ಮತ್ತೆ ಒಂದು ಸ್ವಲ್ಪನೇ ಇದು ನಾನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಅಷ್ಟೇ. ಇದು ಸಾಫ್ಟ್ ಆಗುತ್ತೆ, ಜಾಸ್ತಿ ಹೊತ್ತು ಬಿಡಬಾರ್ದು. ನಾದಿದ ಮೇಲೆ ಒಂದು 10 ನಿಮಿಷ ಆಗೋ ತನಕ ಮಾತ್ರ ಬಿಟ್ಕೊಳ್ಳಿ. ಮತ್ತು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ, ಯಾಕೆಂದರೆ ನಾವು ಒಳಗಡೆ ಬೇಸನ್ ಹಾಕಿರ್ತೀವಲ್ಲ, ಹೀಗಾಗಿ ತುಂಬಾ ಸಾಫ್ಟ್ ಆಗುತ್ತೆ ಇದು ನಾದಿದ ಮೇಲೆ. ಇವಾಗ ನಿಮಗೆ ನಾನು ಪರೋಠನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಒಂದು ಚಪಾತಿಗೆ ಎಷ್ಟು ಹಿಟ್ಟು ಹಿಡ್ಕೊತೀನಲ್ಲ ಅಷ್ಟೇ ಹಿಟ್ಟು ಹಿಡ್ಕೊಂಡಿನಿ ನಾನಿಲ್ಲಿ. ಇವಾಗೇನಿಲ್ಲ, ರೌಂಡಾಗಿ ಮೊದಲಿಗೆ ಇದು ನಾನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಸೊ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಈ ರೆಸಿಪಿ ಅಂತೂ ಖಂಡಿತ ಒಂದು ಸ್ವಲ್ಪ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಮಾಡಿಸ್ತಿದ್ದೀನಿ ಅಂತೇಳಿ. ಮತ್ತು ಇವಾಗ ಇದೇ ರೀತಿ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಸೊ ಈ ವಿಡಿಯೋ ನಾನು ರಾತ್ರಿ ಶೂಟ್ ಮಾಡ್ತಿದ್ದೀನಿ, ಹೀಗಾಗಿ ಇಲ್ಲಿ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ದೇ ಇರ್ಬೋದು. ಓಕೆ ನೋಡಿ, ಇಲ್ಲಿ ಹಂಚು ಕೂಡ ಗರಂ ಆಗಿದೆ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಸಿಮ್ಕಿಸಿ ಪರೋಟನ ಹಾಕ್ತಿದ್ದೀನಿ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ 2 ಕಡೆ ಕೆಂಪಾಗೋ ತನಕ ಅಥವಾ ಗರಿ ಆಗೋ ತನಕ ನೀವು ಇದನ್ನು ಬೇಯಿಸ್ಕೊಂಡು ಜಸ್ಟ್ ತುಪ್ಪ ಹಾಕ್ಕೊಂಡು ತಿನ್ಬೋದು. ಈ ಪರೋಟ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ನಿಮಗೆ ಬೇಯಿಸುವಾಗೆ ಗೊತ್ತಾಗುತ್ತೆ, ಅಷ್ಟು ಸರಿಯಾಗಿ ಸ್ಮೆಲ್ ಬರುತ್ತೆ ಇದರದ್ದು. ಸೊ ನೋಡಿ ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂತೇಳಿ. ನೋಡಿ, ನಮ್ಮ ಆಲೂ ಪರೋಟ ತಯಾರಾಗಿದೆ. ಸೊ ನನಗಂತೂ ಬಾಯಲ್ಲಿ ನೀರು ಬರುತ್ತಿದೆ, ಅಷ್ಟು ರುಚಿಯಾಗಿ ಬರುತ್ತೆ ಈ ಪರೋಟ. ಓಕೆ, ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.